ಕಲಾಭಿಮಾನಿಗಳೆಲ್ಲರಿಗೂ ವಂದಿಸಿಕೊಳ್ಳುತ್ತಾ, ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಬೆಂಗಳೂರು, ಸಿರಿಬಾಗಿಲು ವೆಂಕಪ್ಪಯ್ಯ ಸಾಂಸ್ಕೃತಿಕ ಪ್ರತಿಷ್ಠಾನ ರಿಜಿಸ್ಟರ್ಡ್ ಕಾಸರಗೋಡು ಇವರ ಸಹಯೋಗದೊಂದಿಗೆ ತೆಂಕುತಿಟ್ಟು ಯಕ್ಷಗಾನ ಬಣ್ಣದ ವೇಷದ ಕಮ್ಮಟ ಇದೀಗ ಪ್ರಾರಂಭ ಆಗ್ತದೆ. ಶ್ರೀ ದುರ್ಗಾಪರಮೇಶ್ವರಿ ಸನ್ನಿಧಿ ಶ್ರೀನಿಲಯ ಕೊಲ್ಲಂಗಾನ ಈ ಕ್ಷೇತ್ರದ ಸಹಕಾರದೊಂದಿಗೆ ಒಂದು ದಾಖಲೀಕರಣವಾಗಿ ಪ್ರಸ್ತುತ ಯಕ್ಷಗಾನದ ಬೆಳವಣಿಗೆಗೆ ಅನುಕೂಲಕರವಾಗಿ ಇದೊಂದು ಶಾಶ್ವತವಾಗಿ ಉಳಿದು ಬರಬೇಕು ಅನ್ನುವಂತಹ ಉದ್ದೇಶದಿಂದ ಸಿರಿಬಾಗಿಲು ವೆಂಕಪ್ಪಯ್ಯ ಸಾಂಸ್ಕೃತಿಕ ಪ್ರತಿಷ್ಠಾನ ಮತ್ತು ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಬೆಂಗಳೂರು ಇವರು ಜಂಟಿಯಾಗಿ ಅವರ ಸಹಯೋಗದಿಂದ ಸಿದ್ಧವಾಗುತ್ತಿರುವಂತಹ ಇದೊಂದು ಅತ್ಯಪೂರ್ವವಾದ ಅತ್ಯವಶ್ಯಕವಾದ ಕಾರ್ಯವಾಗಿ ರೂಪುಗೊಳ್ಳುತ್ತಾ ಇದೆ. ತೆಂಕುತಿಟ್ಟು ಯಕ್ಷಗಾನದ ಈ ಪ್ರಭೇದದಲ್ಲಿ ಬಣ್ಣಗಾರಿಕೆಗೊಂದು ವಿಶೇಷವಾದಂತಹ ಮಹತ್ವಿಕೆ ಇದೆ. ಯಕ್ಷಗಾನ ತೆಂಕುತಿಟ್ಟು, ಬಡಗುತಿಟ್ಟು, ಬಡಾಬಡಗು ಹೀಗೆ ಪ್ರತ್ಯೇಕವಾದ ಪ್ರಭೇದಗಳನ್ನು ಗುರುತಿಸುವಾಗ ಒಂದೊಂದು ತಿಟ್ಟುಗಳು ಒಂದೊಂದು ಮುಖದಲ್ಲಿ ವಿಸ್ತೃತವಾದ ಬೆಳವಣಿಗೆಯನ್ನು ಹೊಂದಿದ್ದನ್ನು ಕಲಾಭಿಮಾನಿಗಳೆಲ್ಲ ಬಲ್ಲರು. ತೆಂಕುತಿಟ್ಟು ಯಕ್ಷಗಾನದಲ್ಲಿ ಬಣ್ಣಗಾರಿಕೆಗೆ ವಿಶೇಷವಾದ ಪ್ರಾಧಾನ್ಯ ಮಿಕ್ಕ ತಿಟ್ಟುಗಳಿಗಿಂತ ಹೆಚ್ಚಾಗಿ ಉಂಟು ಅನ್ನುವುದನ್ನು ಕಲಾಭಿಮಾನಿಗಳಾದಂತಹ ನೀವು ಬಲ್ಲಿರಿ ಅಂತ ನಾನು ಭಾವಿಸ್ತೇನೆ. ಒಂದೊಂದು ವೇಷಕ್ಕೂ ಭಿನ್ನ ಭಿನ್ನವಾದ ಒಂದು ಬಣ್ಣಗಾರಿಕೆಯ ವ್ಯವಸ್ಥೆ ತೆಂಕುತಿಟ್ಟು ಯಕ್ಷಗಾನದಲ್ಲಿ ಮೊದಲಿನಿಂದಲೂ ಒದಗುತ್ತಾ ಬಂದಿದೆ. ಯಕ್ಷಗಾನ ಬೆಳೆಯುತ್ತಾ ಪ್ರವರ್ಧಮಾನದತ್ತ ಸಾಗುತ್ತಿರುವ ಹಾಗೆ ಚಲನಶೀಲವಾದಂತಹ ಗುಣವನ್ನು ಹೊಂದಿ ಅನೇಕ ಬೆಳವಣಿಗೆಗಳನ್ನು, ವಿಸ್ತಾರವನ್ನು, ಸ್ವಲ್ಪ ವಿಕಾರ ಕೋರೆಗಳನ್ನು ಎಲ್ಲ ಕಂಡುಬಂದದ್ದನ್ನು ನಾವು ಗಮನಿಸಲೇಬೇಕಾಗುತ್ತದೆ. ಹಾಗೆ ಎಲ್ಲೆಲ್ಲೋ ಹರಿದು ವಿಸ್ತಾರವಾಗಿ ಸ್ವರೂಪ ಕಳಕೊಳ್ಳುವಂತಹ ಭೀತಿ ಈ ಕಲೆಗಿರುವುದರಿಂದ ಅದಾಗಕೂಡದು. ಸರಿಯಾದಂತಹ ಒಂದು ಅಧ್ಯಯನಶೀಲವಾದ ಮನಸ್ಸುಳ್ಳವರಿಗೆ ಇದನ್ನು ಉಳಿಸಿ ಬೆಳೆಸುವಲ್ಲಿ ಇದೊಂದು ಸಹಕಾರವಾಗಿ ಒದಗಿ ಬರಬೇಕು ಅನ್ನುವಂತಹ ಸದಾಶಯದಿಂದ ನಾವಿದನ್ನು ಸಾದರಪಡಿಸುವಲ್ಲಿ ಸಾಕಷ್ಟು ಪೂರ್ವ ಸಿದ್ಧತೆಯೊಂದಿಗೆ ಪ್ರಯತ್ನಿಸ್ತಾ ಇದ್ದೇವೆ ಎನ್ನುವುದನ್ನು ನಾನು ತಿಳಿಸಲು ಸಂತೋಷಪಡ್ತೇನೆ. ಈ ಬಣ್ಣದ ವೇಷದ ಕಾರ್ಯಾಗಾರ ಅಥವಾ ಕಮ್ಮಟದಲ್ಲಿ ಭಿನ್ನ ಭಿನ್ನ ವೇಷಗಳ ಹೆಚ್ಚಿನ ಸಂಖ್ಯೆಯಲ್ಲಿ ಎಷ್ಟು ಸಾಧ್ಯವಷ್ಟನ್ನು ರೂಢಿಸುವುದನ್ನು ನಾವು ಪ್ರಯತ್ನಿಸ್ತೇವೆ. ಈ ಎಲ್ಲ ಒಟ್ಟು ಕಾರ್ಯಕ್ರಮಗಳ ಅವಲೋಕನಕಾರರಾಗಿ ಯಕ್ಷಗಾನ ಕ್ಷೇತ್ರದ ಹಿರಿಯ ಕಲಾವಿದ 6-7 ದಶಕಗಳ ಯಕ್ಷ ತಿರುಗಾಟದ ಅನುಭವವುಳ್ಳ ಯಕ್ಷರಂಗದ ದಶಾವತಾರಿ ಅಂತಲೇ ಸರ್ವಮಾನ್ಯರಾದ ಶ್ರೀಯುತ ಸೂರಿಕುಮೇರು ಕೆ ಗೋವಿಂದ ಭಟ್ರವರು ಅವಲೋಕನಕಾರರಾಗಿ ಇದರಲ್ಲಿ ಭಾಗವಹಿಸ್ತಾರೆ. ಕೊನೆಗೆ ಅವರದ್ದಾದಂತಹ ವಿಮರ್ಶಾತ್ಮಕವಾದ ಈ ಕಾರ್ಯದ ಕುರಿತಾದ ವಿಮರ್ಶಾತ್ಮಕವಾದ ಹೇಳಿಕೆಯನ್ನು ಅವರು ನೀಡುವುದಕ್ಕಿದ್ದಾರೆ. ಈಗ ಮೊದಲಿಗೆ ಒಂದು ದೇವೇಂದ್ರನ ಅಂದರೆ ಸಹಸ್ರಾಕ್ಷ ಒಂದು ಒಡ್ಡೋಲಗದ ವಿಧಾನವನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತೇವೆ. ಅದರ ಕುರಿತಾದಂತಹ ವಿವರಣೆಗಳನ್ನು ಆಮೇಲೆ ಈ ಪ್ರದರ್ಶನವನ್ನು ನೀವು ಕಂಡ ಮೇಲೆ ನಾವು ಒದಗಿಸುವುದಕ್ಕಿದ್ದೇವೆ. ದೇವೇಂದ್ರನಾಗಿ ಇದರಲ್ಲಿ ಪಾತ್ರವಹಿಸುವವರು ಕಟೀಲು ಮೇಳದ ಹಿರಿಯ ವೇಷಧಾರಿ ಸರವು ರಮೇಶ್ ಭಟ್, ಆಮೇಲೆ ದೇವತೆಗಳಾಗಿ ಕಿಶನ್, ಉಪಾಸನಾ, ಶ್ರೀಗಿರಿ, ಸ್ವಸ್ತಿಕ್ ಹೀಗೆ ಭಾಗವಹಿಸ್ತಾರೆ. ಹಿಮ್ಮೇಳದಲ್ಲಿ ಭಾಗವತರಾಗಿ ಕಟೀಲಿನ ಒಂದು ಮೇಳದಲ್ಲಿ ಪ್ರಧಾನ ಭಾಗವತರಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಬಲಿಪ ಪರಂಪರೆಯ ಬಲಿಪ ಭಾಗವತರ ಶಿಷ್ಯರೂ ಆದ ಶ್ರೀಯುತ ಪುಂಡಿಕಾಯಿ ಗೋಪಾಲಕೃಷ್ಣ ಭಟ್ರವರು ಭಾಗವಹಿಸಲಿಕ್ಕಿದ್ದಾರೆ. ಚೆಂಡೆವಾದಕರಾಗಿ ತೆಂಕುತಿಟ್ಟಿನ ಪ್ರಸಕ್ತ ಮದ್ದಳೆ ವಾದಕರಲ್ಲಿ ಒಂದು ಉನ್ನತವಾದ ಸ್ಥಾನವನ್ನು ತನ್ನ ಸಾಧನೆಯ ಮೂಲಕವಾಗಿ ಗಳಿಸಿಕೊಂಡ ಶ್ರೀಯುತ ಮುರಾರಿ ಕಡಂಬಳಿತಾಯರು ಕಟೀಲು ಒಂದು ಮೇಳದ ಪ್ರಧಾನ ಮದ್ದಳೆಗಾರರಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇರುವವರು ಅವರು ಭಾಗವಹಿಸ್ತಾರೆ. ಆಮೇಲೆ ಮದ್ದಳೆಯಲ್ಲಿ ಇನ್ನೊಬ್ಬರು ತರುಣ ಕಲಾವಿದ ಲಕ್ಷ್ಮೀಶ ಭಟ್ ಬೇಂಗುರೋಡಿ ಇವರು ಭಾಗವಹಿಸ್ತಾ ಇದ್ದಾರೆ. ಚಕ್ರತಾಳದಲ್ಲಿ
ಮುರಾರಿ ಭಟ್ ಪಂಜಿಗದ್ದೆ ಇವರು ಸಹಕಾರವನ್ನು ನೀಡಲಿಕ್ಕಿದ್ದಾರೆ. ನೋಡಿ.
ರಾಜಾಧೀಶ ರಾಜನಕ್ಷತ್ರ ಚಂದ್ರೋದಯ ಅರಿತಿಮ್ರ ಮಾರ್ತಾಂಡ ವೈರಿಗಜ ಸಿಂಹಸ್ವರೂಪ ಬಳಿರೇ ಸಾಮ್ರಾಜ್ಯ ಲಕ್ಷ್ಮೀ ಬಹುಪರಾಕ್ ಇರುವಂತಹ ಸ್ಥಳ ಯಾರೆಂದುಕೊಂಡಿದ್ದೀರಿ? ಪುರಂದರ ಎಂದು ಕೇಳಿಬಲ್ಲೆವು. ನಾನೇ ಸರಿ. ಹೊರಟು ಬಂದ ಕಾರ್ಯಕಾರಣಗಳು ಹಲವಾರಿದೆ. ಮೊತ್ತ ಮೊದಲಾಗಿ ಜಗದಾದಿಮಾನಿಯನ್ನು ಮನಸ್ಸಾ ಸ್ಮರಿಸಿಕೊಂಡೆ. ಹಾಗೆ ಮೂರು ಮೂರ್ತಿಗಳನ್ನು ಕೂಡ ಸ್ಮರಿಸಿಕೊಂಡ ಹಾಗಾಯಿತು. ಗುರುಗಳಂತಹ ವಾಚಸ್ಪತಿಗಳ ಪಾದಾರವಿಂದಕ್ಕೆ ಅಭಿಮಾನಂಗ ಇದೆ. ತಡಮಾರು ಸರಿಯಲ್ಲ. ಸಿಂಹ ವಿಟ್ಟವನ್ನು ತಿಳಿಸಿಕೊಳ್ತೇನೆ ನೋಡು. ಸಾಧನೆಯ ಮೂಲಕವಾಗಿ ಜೀವನವು ದೇವನಾಗಬಲ್ಲ ಹೇಗೆಂಬುದಾಗಿ ತೋರಿಸಿಕೊಟ್ಟವ ಪುರಂದರ ನಾಮಕನಾತಹ ನಾನೇ ಸರಿ. ಭೂಲೋಕದಲ್ಲಿ ಅದಿತಿ ಕಶ್ಯಪರಿಗೆ ಸುತನಾಗಿ ಪುರಂದರ ನಾಮಕನಾಗಿ ಹುಟ್ಟಿಕೊಂಡವ ನಾನು. ಹಿರಿಯರ ಆದೇಶದ ಮೇರೆಗೆ ಮೇಘವಂತ ಪರ್ವತದಲ್ಲಿ 100 ಅಶ್ವಮೇಧ ಯಾಗವನ್ನು ಮಾಡುವ ಪುಣ್ಯದ ಫಲವಾಗಿಯೇ ಈ ದೇವಲೋಕದ ಅಧಿಕಾರವನ್ನು 3 ಮೂರ್ತಿಗಳು ನನಗೆ ಅನುಗ್ರಹ ರೂಪವಾಗಿ ಕರುಣಿಸಿಕೊಟ್ಟವರಿದ್ದಾರೆ. ಏನು ಮಾಡೋಣ ಹೇಳಿ ಹಿಂದಿನ ಘಟನೆಯನ್ನು ನೆನಪಿಸಿಕೊಂಡಾಗ ಮೈ ರೋಮಾಂಚನವಾಗುತ್ತಾ ಇದೆ. ಅದುವೇ ಅಹಲ್ಯಾ ಪ್ರಕರಣ. ಬ್ರಹ್ಮದೇವನ ಮಗಳು ತನ್ನ ಮಗಳನ್ನು ಮದುವೆ ಮಾಡಿಕೊಡ್ತೇನೆ ಹೇಗೆಂಬುದಾಗಿ ನಿಶ್ಚಯ ಮಾಡಿದ್ದು ಮಾತ್ರವಲ್ಲ, ಪಣವೊಂದನ್ನು ಇರಿಸಿದ. ಮೊತ್ತ ಮೊದಲಾಗಿ ಯಾರು ಭೂಪ್ರದಕ್ಷಿಣೆ ಮಾಡಿ ಬರ್ತಾರೋ ಅಂತವರಿಗೆ ಮಗಳನ್ನು ದಾರಿಯನ್ನು ಕೊಡ್ತೇನೆ ಹೇಗೆಂಬುದಾಗಿ ಗೌತಮ ಮಹರ್ಷಿಗಳು ಅಲ್ಲಿಗೆ ಬಂದಿದ್ರು. ನಾನು ಅಲ್ಲಿ ಸೇರಿದ್ದೆ. ನನ್ನದಾದ ವೈಭವಕ್ಕೆ ಅನುಸಾರವಾಗಿ ಐರಾವತವನ್ನು ನಡಿ ಭೂಪ್ರದಕ್ಷಿಣೆಗೆ ಬೇಕಾಗಿ ಮುಂದಾದೆ. ಆದರೆ ಇಲ್ಲಿ ನಡೆದುದೇನು? ಗೌತಮ ಮಹರ್ಷಿಗಳು ದಿವುಕುವಾದಂತಹ ಗೋವನ್ನು ಸೃಷ್ಟಿ ಮಾಡಿ ಅದಕ್ಕೆ 3 ಪ್ರದಕ್ಷಿಣೆ ಬಂದು ಭೂಪ್ರದಕ್ಷಿಣೆ ಮಾಡಿದಂತಹ ಪುಣ್ಯದ ಫಲ ಬಂತು ಹೀಗೆಂಬುದಾಗಿ ಹೋಗಿ ಕೈ ನೀಡಿದರು. ಬ್ರಹ್ಮದೇವರು ಮಗಳನ್ನು ದಾರಿ ಎಳೆದು ಕೊಟ್ಟರು. ನಾನು ಬರುವಂತಹ ಕಾಲಕ್ಕೆ ಮದುವೆ ಮತ್ತು ಸಂಸ್ಕಾರ ಮುಗಿದು ಹೋಯಿತು. ಕುಪಿತನಾದೆ. ಇಂದಲ್ಲ ನಾಳೆ ಅಹಲ್ಯ ಸುಖವನ್ನು ಪಡೆದೇನು ಹೀಗೆಂಬುದಾಗಿ. ಹಾಗೆಯೇ ನಿಮ್ಮನ್ನೆಲ್ಲ ಒಡಗೂಡಿಕೊಂಡು ಒಂದು ದಿನ ಬ್ರಾಹ್ಮಿ ಮುಹೂರ್ತಕ್ಕೆ ಅನುಸಾರವಾಗಿ ಗೌತಮ ಮಹರ್ಷಿಯ ರೂಪವನ್ನು ಹರಣ ಮಾಡಿಕೊಂಡು ಆ ಗೌತಮ ಮಹರ್ಷಿಗಳು ಇಲ್ಲಂತಹ ಕಾಲದಲ್ಲಿ ಅವಳ ಅಂತಃಪುರವನ್ನು ಪ್ರವೇಶ ಮಾಡಿದೆ. ಆ ಕಾಲಕ್ಕೆ ಬಂದರಂತಹ ಗೌತಮ ಮಹರ್ಷಿಗಳು ವಿಚಾರವನ್ನು ತಿಳಿದು ಕುಪಿತರಾಗಿ ಘೋರ ಶಾಪವನ್ನೇ ಕೊಟ್ಟು ಬಿಟ್ಟರು. ಹೆಣ್ಣಿನಲ್ಲಿ ನೀನು ಯಾವುದನ್ನು ಬಯಸಿದ್ದೀಯೋ ಅದುವೇ ನಿನ್ನ ಮೈಮೇಲೆ ಆಗಿ ಹೋಗಲಿ ಹೀಗೆಂಬುದಾಗಿ. ಹಾಗೆಯೇ ಕಣ್ಣ ನೀರ ಧಾರೆ ಮೂಲಕವಾಗಿ ಅವರನ್ನು ಪ್ರಾರ್ಥಿಸಿಕೊಂಡೆ. ಪ್ರತಿವಿಧಿಯನ್ನು ಹೇಳಿದ್ದಾರೆ. ನೋಡುವವರ ಕಣ್ಣಿಗೆ ನಿನ್ನ ಮೈಯಲ್ಲಿ ಕಣ್ಣಾಗಿ ಹೋಗಲಿ ಹೀಗೆಂಬುದಾಗಿ. ಜೊತೆಗೆ ನನ್ನನ್ನು ಸಹಸ್ರಾಕ್ಷ ಹೀಗೆಂಬುದಾಗಿ ಕರೆದರು. ಏನೇ ಇರಲಿ, ಉತ್ತರಾಯಣದ ಬ್ರಾಹ್ಮಿ ಮುಹೂರ್ತ ಇದು.
ಹಾಗೆ ಇದ್ದಂತಹ ನಾನು ನಿತ್ಯ ವಿಧಿಗಳನ್ನೆಲ್ಲ ಪೂರೈಸಿ ರಾಜ ಪೋಷಾಕಗಳನ್ನು ಧಾರಣೆ ಮಾಡಿಕೊಂಡು ಸಭಾಪ್ರವೇಶ ಮಾಡಿದ್ದೇನೆ. ನೋಡಬಾರದೆ ನಮ್ಮ ಸಭೆಯನ್ನು. ಗರುಡರು, ಗಂಧರ್ವರು, ಸಿದ್ಧರು, ಸಾಧ್ಯರು, ಮನುಮನಿಗಳು ಎಲ್ಲರೂ ಸೇರಿದ್ದಾರೆ. ನಮ್ಮ ಮನಸ್ಸನ್ನು ರಂಜಿಸುವುದಕ್ಕೆ ಬೇಕಾಗಿ ರಂಭಾರಿ ನಾರಿಯರ ನರ್ತನ, ಚಿತ್ರಸೇನನ ಗಾಯನ ಮನಸ್ಸಿಗೆ ಆನಂದವಾಗುತ್ತಾ ಇದೆ. ಯಾವುದೇ ರೀತಿಯ ಕಷ್ಟ ಬಂದರೂ ಕೂಡ ಅದನ್ನು ನಾವೆಲ್ಲ ಒಂದಾಗಿ ದೈಹಿಕ ಸಾಮರ್ಥ್ಯದಿಂದ ಎದುರಿಸಬಲ್ಲವೆಂಬಂತಹ ವಿಶ್ವಾಸ ನಮಗುಂಟು. ಜೊತೆಗೆ ಶ್ರೀಹರಿಯ ಪೂರ್ಣಾನುಗ್ರಹ ನಮ್ಮ ಮೇಲೆ ಇದೆ ಎಂಬಲ್ಲಿಗೆ ಮನಸ್ಸಿಗೆ ನೆಮ್ಮದಿಯಾಗುತ್ತಾ ಇದೆ. ಇಂದಿನ ಈ ಸಭೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸೋಣಾಗದೆ ಸರಿ. ಕಲಾಭಿಮಾನಿಗಳೇ, ಈಗ ನೀವು ವೀಕ್ಷಿಸಿದ್ದು ದೇವೇಂದ್ರನ ಒಂದು ಪ್ರವೇಶದ ವಿಧಾನ. ಇದನ್ನು ಸಭಾ ಕಲಶ ಹೀಗೆ ಕರೆಯುತ್ತಾ ಇದ್ದದ್ದು. ಸಭಾ ಕ್ಲಾಸು ಅಂತಲೂ ಈಗ ನಾವು ಕರೆಯುತ್ತಾ ಇದ್ದೇವೆ. ಯಕ್ಷಗಾನದ ರೂಢಿಗತವಾದ ಭಾಷೆಯಲ್ಲಿ ಆ ಥರನಾದಂತಹ ಒಂದು ಹೆಸರು ಅದಕ್ಕೆ ಬಂದಿದೆ. ಬಹುಶಃ ಸಭಾ ಕಲಶ ಅಂತ ಇದ್ದದೆ ಅಪಭ್ರಂಶವಾಗಿ ಸಭಾ ಕ್ಲಾಸ್ ಆಯಿತೋ ಅಥವಾ ಇನ್ಯಾವುದೋ ಕಾರಣದಿಂದ ಆಯಿತೋ. ಯಾಕಾಯಿತು ಅನ್ನುವುದಕ್ಕಿಂತಲೂ ಹೇಗಿದೆ ಅನ್ನುವುದನ್ನು ನಾವು ತಿಳಿದುಕೊಳ್ಳುವುದಷ್ಟೇ ನಮಗೆ ಮುಖ್ಯ ಉದ್ದೇಶವಾದ್ದರಿಂದ ಅದಕ್ಕಿಂತ ಹೆಚ್ಚಿನ ವಿಶ್ಲೇಷಣೆ ಆ ಕುರಿತು ಬೇಡ ಅಂತ ನನಗನ್ನಿಸ್ತದೆ. ಸಭಾ ಕಲಶ ಇದೊಂದು ಸೂಕ್ತವಾದ ಅರ್ಥದ ಹಿನ್ನೆಲೆಯಲ್ಲಿ ಈ ಹೆಸರು ಇದಕ್ಕೆ ಬಂದಿರಬೇಕು ಅಂತ ನಾ ಕಲ್ಪಿಸ್ತೇನೆ. ಸಭೆಗೆ ಕಲಶಪ್ರಾಯವಾದದ್ದು ಅನ್ನುವ ಅರ್ಥದಿಂದ ಸಭಾ ಕಲಶ. ಸಭೆಗೆ ವಂದನೆ ಮಾಡುವುದು ಇದರಲ್ಲಿರುವಂತಹ ಪ್ರಧಾನವಾದ ಉದ್ದೇಶ. ಸಭೆ ಅಂದರೆ ಕೇವಲ ಸಭಾಸದರಾಗಿ ಕುಳಿತಂತಹ ಮಂದಿಗಳನ್ನು ಅನ್ನುವಂತಹ ನಿರೀಕ್ಷೆಯನ್ನು ಮಾಡುವುದಲ್ಲ. ಅಷ್ಟದಿಕ್ಪತಿಗಳೇ ಬಂದು ಸಭೆಯಲ್ಲಿ ನೆರೆದಿದ್ದಾರೆ ಅನ್ನುವಂತಹ ನಿರ್ಣಯದಿಂದ ಅಷ್ಟದಿಕ್ಪತಿಗಳನ್ನು ವಂದಿಸಿ ಒಂದು ಶುಭ ಕಾರ್ಯಾರಂಭಕ್ಕೆ ಮೊದಲಿಡುವುದು ಅನ್ನುವಂತಹ ಕಲ್ಪನೆಯಲ್ಲಿ ಈ ಸಭಾ ಕಲಶ ಅನ್ನುವಂತಹ ಒಂದು ನೃತ್ಯ ವಿಧಾನ ಯಕ್ಷಗಾನದಲ್ಲಿ ಬೆಳೆದು ಬಂದಿರಬೇಕು. ಎಲ್ಲ ಪಾತ್ರಗಳು ಪ್ರಸಂಗ ಪ್ರಾರಂಭವಾಗುವಂತಹ ಕಾಲದಲ್ಲಿ ಈ ಸಭಾ ಕಲಶವನ್ನು ಪ್ರದರ್ಶಿಸುವಂತಹ ಪರಿಪಾಠ ಇಲ್ಲ, ಸಂಪ್ರದಾಯ ಇಲ್ಲ. ದೇವೇಂದ್ರನ ಪಾತ್ರ ತಪ್ಪಿದರೆ ಅರ್ಜುನನ ಪಾತ್ರ, ಇವು ಮಾತ್ರ ಸಭಾ ಕಲಶವನ್ನು ಮಾಡುವುದಕ್ಕೆ ಅರ್ಹತೆಯನ್ನು ಹೊಂದಿದ ಪಾತ್ರಗಳು ಅಂತ ಯಕ್ಷಗಾನದ ಒಂದು ಸಂಪ್ರದಾಯ. ಮತ್ತು ಹಾಗೆ ರಾಮನ ಒಡ್ಡೋಲಗ ಅಂತಿದೆ, ಆಮೇಲೆ ಕಾರ್ತವೀರ್ಯನ ಒಡ್ಡೋಲಗ ಅಂತಿದೆ. ಅದನ್ನು ಹೊರತುಪಡಿಸಿದರೆ ಬೇರೆ ಪಾತ್ರಗಳಿಗೆ ಒಡ್ಡೋಲಗ ಇಲ್ಲ. ಕೃಷ್ಣನ ಒಡ್ಡೋಲಗ ಇದೆ, ಮತ್ತು ಹನುಮಂತರ, ಅದೆಲ್ಲ ಬೇರೆ ವಿಧಾನಗಳು ಬೇರೆ. ಪ್ರಸಂಗದ ಪ್ರಾರಂಭದಲ್ಲಿ ಮಾತ್ರ ಸಭಾ ಕಲಶವನ್ನು ಮಾಡುವಂತಹ ಪರಿಪಾಠ. ಎಲ್ಲೋ ಪ್ರಸಂಗದ ಮಧ್ಯದಲ್ಲಿ ದೇವೇಂದ್ರ ಬರ್ತಾನೆ ಅಂತ ಆದರೆ ಸಭಾ ಕಲಶ ಇಲ್ಲ, ಪ್ರವೇಶ ಮಾತ್ರ ಇರೋದು. ಪ್ರಸಂಗದ ಮಧ್ಯದಲ್ಲಿಯೂ ಸಭಾ ಕಲಶವನ್ನು ಕುಣಿಯುವಂತಹ ಒಂದು ಅರ್ಹತೆ ಇರುವ ಪಾತ್ರಗಳು ಕಾರ್ತವೀರ್ಯ. ಆಮೇಲೆ ರಾಮಲಕ್ಷ್ಮಣರ ಒಡ್ಡೋಲಗವನ್ನಾದರೂ ಮಧ್ಯದಲ್ಲಿ ಇತ್ತೀಚೆಗೆ ಮಾಡುವುದಕ್ಕೆ ಪ್ರಾರಂಭಿಸಿದ್ದಾರೆ, ಮೊದಲಿಗಿಲ್ಲ. ಇಲ್ಲದಿದ್ದರೆ ಪ್ರಸಂಗ ಪ್ರಾರಂಭದಲ್ಲಿ ಬರುವ ದೇವೇಂದ್ರ ಪಾತ್ರ ಅಥವಾ ಪಾಂಡವರ ಒಡ್ಡೋಲಗವಾದರೆ ಅರ್ಜುನ ಸಭಾ ಕಲಶವನ್ನು ಕುಣಿಯುವಂತಹ ಪರಿಪಾಠ ಉಂಟು ಅಂತ ನಮಗೆ ಹಿರಿಯರಿಂದ ಬಂದಂತಹ ತಿಳುವಳಿಕೆ. ಈಗ ನಾವು ಬಣ್ಣಗಾರಿಕೆಯನ್ನು ಪ್ರಧಾನವಾಗಿ ಇದರಲ್ಲಿ ಒಂದು ದಾಖಲಿಸುವಂತಹ ಉದ್ದೇಶವನ್ನು ಹೊಂದಿದವರು. ಒಂದು ಸಾತ್ವಿಕ ಶೃಂಗಾರ ವೇಷ ದೇವೇಂದ್ರ ಅರ್ಜುನ ಇರ್ಬೋದು, ಇಂತಹ ಪಾತ್ರಗಳೆಲ್ಲ ಸಾತ್ವಿಕ ಶೃಂಗಾರ ವೇಷ ಅಂತ ಇದಕ್ಕೆ ಹೆಸರು. ಯಾವುದೆಲ್ಲ ಅಂತಹ ಸಾತ್ವಿಕ ಸ್ವಭಾವದ ಪಾತ್ರಗಳುಂಟು ಅದೆಲ್ಲ ಅದೇ ವರ್ಗದಲ್ಲಿ ಬರ್ತದೆ. ಯಕ್ಷಗಾನದಲ್ಲಿ ಪೀಠಿಗೆ ವೇಷಧಾರಿ ಖಳನಾಯಕನ ಪಾತ್ರವನ್ನು ಮಾಡುವವನಿಗೆ ತೆಂಕುತಿಟ್ಟಿನಲ್ಲಿ ಎದುರು ವೇಷಧಾರಿ ಅಂತ ಹೆಸರು. ಕಥಾನಾಯಕನ ಪಾತ್ರಗಳನ್ನು ಮಾಡುವವನಿಗೆ ಪೀಠಿಗೆ ವೇಷಧಾರಿ ಅಂತ ಹೆಸರು. ಕಥಾನಾಯಕನ ಪಾತ್ರ ಮಾಡುವವನು ಪೀಠಿಗೆ ವೇಷಧಾರಿ ಮಾಡುವಂತಹ ಪಾತ್ರ ದೇವೇಂದ್ರ ಅರ್ಜುನ ಇತ್ಯಾದಿ ಪಾತ್ರಗಳು. ಇದು ಸಾತ್ವಿಕ ಪಾತ್ರ. ಇದರ ಬಣ್ಣಗಾರಿಕೆಯಲ್ಲಿ ಅದರದ್ದೇ ಆದಂತಹ ನಿಯಮಗಳು ಮೊದಲಿನಿಂದಲೂ ನಡೆದು ಬಂದದ್ದಿದೆ.
ಆಮೇಲೆ ಕಾಲಾಂತರದಲ್ಲಿ ಕಲಾವಿದರ ಕಲ್ಪನಾ ವಿಲಾಸಕ್ಕೆ ಸಿಲುಕಿ ಭಿನ್ನವಾಗಿ ವ್ಯತ್ಯಾಸವಾಗ್ತಾ ಹೋಗಿದೆ. ಈಗ ನೋಡಿ, ಈ ಬರವಣಿಗೆಯನ್ನು ನೀವು ಸ್ಪಷ್ಟವಾಗಿ ಗಮನಿಸಬಹುದು. ಊರ್ಧ್ವ ತ್ರಿಪುಂಡರ ನಾಮ, ಆಮೇಲೆ ವೈಷ್ಣವ ಮುದ್ರೆ, ಆಮೇಲೆ ಗಲ್ಲದಲ್ಲಿ ಒಂದು ಮುದ್ರೆ, ಕೆಳಗೆ ಗಡ್ಡ ಬರೆಯುವುದು, ಇದು ಕಟ್ಟು ಮೀಸೆ, ಅದು ಉಲ್ಲನ್ನಿಂದ ಸಿದ್ಧವಾದದ್ದು. ಹೀಗೆ ಈ ವೇಷ ಸ್ವರೂಪ ಇದೆಲ್ಲ ಕಾಡಿಗೆಯಿಂದ ಹುಬ್ಬು, ಕಣ್ಣು ಇಂಥದನ್ನೆಲ್ಲ ಬರೆಯುತ್ತಾರೆ. ಆದರೆ ಯಾವುದೇ ಪೀಠಿಗೆ ವೇಷಗಳಿಗೆ ಮೊದಲು ತ್ರಿಪುಂಡ್ರ ನಾಮ ಬರೆಯುವಂತಹ ಕಾಲಕ್ಕೆ ಮಧ್ಯಕ್ಕೆ ಕಪ್ಪು ಬಣ್ಣದ ನಾಮ ಎಳೆಯುವುದಕ್ಕಿಲ್ಲ. ಪೀಠಿಗೆ ವೇಷಕ್ಕೆ ಕಪ್ಪು ಬಣ್ಣದ ನಾಮ ಎಳೀಲಿಕ್ಕಿಲ್ಲ. ಇಲ್ಲಿ ಕಪ್ಪು ಬಣ್ಣದ ಗೀಟು ಕೊಡುವುದಕ್ಕಿಲ್ಲ. ಕೆಂಪಿನ ನಾಮ ಮಧ್ಯದಲ್ಲಿ ಕೊಡುವುದು, ಕೆಂಪು ಬಣ್ಣದ್ದು. ಆಮೇಲೆ ಅದರ ಮಧ್ಯಕ್ಕೆ ಅರಸಿನ ಬರ್ತದೆ, ಆಮೇಲೆ ಅದರ ಮಧ್ಯಕ್ಕೆ ಕೆಂಪು ಬರ್ತದೆ, ಬಿಳಿ ಬರ್ತದೆ, ಮತ್ತು ಕೊನೆಗೆ ಕೆಂಪು ಬರ್ತದೆ. ಹೀಗೆ ಬಣ್ಣಗಾರಿಕೆಯನ್ನು ಮಾಡುವುದು ವಿಧಾನ. ಇಲ್ಲಿ ಹಾಗಿಲ್ಲ. ಸ್ವಲ್ಪ ವ್ಯತ್ಯಾಸವನ್ನು ಮಾಡಿ ಕಲ್ಪನೆಯಿಂದ ಕಲಾವಿದರು ಸಿದ್ಧವಾಗಿಸಿದ ಒಂದು ದೇವೇಂದ್ರನ ವೇಷ ಹೇಗಿದೆ ಈಗ ಅನ್ನುವುದನ್ನು ತೋರಿಸುವುದಕ್ಕಾಗಿ ಈ ಕಲಾವಿದರು, ಕಟೀಲುಮೇಳದ ಕಲಾವಿದರು ಸರ್ ರಮೇಶ ಭಟ್ರು ಹೀಗೆ ಮಾಡಿದ್ದಾರೆ. ಸಹಸ್ರಾಕ್ಷ ಅನ್ನುವಂತಹ ಕಲ್ಪನೆಯಿಂದ ದೇವೇಂದ್ರನನ್ನು ಹೀಗೆ ಚಿತ್ರಣ ಮಾಡಿದ್ದಾರೆ. ಹಣೆಯಲ್ಲಿ 3 ಕಣ್ಣು, ಎಡಬಲಗಳಲ್ಲಿ 2 ಕಣ್ಣು, ಆಮೇಲೆ ಗಲ್ಲದ ಪ್ರದೇಶದಲ್ಲಿ 1 ಕಣ್ಣು, ಹೀಗೆ ಕಣ್ಣುಗಳನ್ನು ಬರೆದು ದೇವೇಂದ್ರ ಸಹಸ್ರಾಕ್ಷ ಅನ್ನುವಂತಹ ಕಲ್ಪನೆಯಿಂದ. ಪೌರಾಣಿಕವಾಗಿ ನಮಗೊಂದು ಕತೆ ಸಿಗ್ತದೆ. ಅಹಲ್ಯಾ ಶಾಪದ ಮೂಲಕವಾಗಿ ದೇವೇಂದ್ರ ಸಹಸ್ರ ಯೋನಿಯಾಗಿ ಹೋಗ್ತಾನೆ. ಆದರೆ ಲೋಕದವರ ಕಾಣುವ ಕಣ್ಣಿಗೆ ಅದು ಕಣ್ಣುಗಳಾಗಿ ಪರಿಣಮಿಸಲಿ ಅನ್ನುವ ಹಾಗೆ ಗೌತಮರು ಅದಕ್ಕೊಂದು ಹುರಿಶಾಪವನ್ನು ಕೊಟ್ಟಿರ್ತಾರೆ. ಈ ಕಾರಣದಿಂದ ದೇವೇಂದ್ರ ಸಹಸ್ರಾಕ್ಷ ಅನ್ನುವುದೊಂದು ಕಲ್ಪನೆ. ಆದರೆ ಅದೊಂದೇ ಅಲ್ಲ, ತಾತ್ವಿಕವಾಗಿ ಸಹಸ್ರಾಕ್ಷ ಅನ್ನುವುದು ವಿಶಾಲವಾದಂತಹ ಅವನ ದೃಷ್ಟಿವ್ಯಾಪ್ತಿಯನ್ನು ಬಿಂಬಿಸುವಂತಹ ಹೆಸರು ಹೌದು ಅಂತ ನಮಗೊಂದು ಕಲ್ಪಿಸುವುದಕ್ಕೆ ಸಾಧ್ಯ ಆಗ್ತದೆ. ಯಾಕೆಂದರೆ 3 ಲೋಕದ ಧರ್ಮಾಧ್ಯಕ್ಷ ದೇವೇಂದ್ರ, 3 ಲೋಕಗಳ ಒಳಿತನ್ನು ಕ್ಷೇಮವನ್ನು ಸದಾಕಾಲಮ ನೋಡುತ್ತಾ ಇರಬೇಕಾದವ. ಯಾವುದು ಒಂದು ವಿಶೇಷವಾದದ್ದು ಅಥವಾ ನಾವು ಸಾಮಾನ್ಯ ಭಾಷೆಯಲ್ಲಿ ಹೇಳುವ ಹಾಗಾದರೆ ಅದ್ಭುತವಾದದ್ದು, ಅದನ್ನು ನಾವು ಲೋಕದ ಇತರ ಸ್ವರೂಪಕ್ಕಿಂತ ಭಿನ್ನವಾದದ್ದು, ವಿಶೇಷವಾದದ್ದು ಅನ್ನುವುದನ್ನು ಗುರುತಿಸುವುದಕ್ಕೆ ಇಂತಹ ಒಂದು ಕಲ್ಪನೆಯನ್ನು ನಾವು ಮಾಡಿಕೊಂಡರೆ ಅತಿಶಯ ಅಲ್ಲ ಅಂತ ಬಹುಶಃ ಯಾರೋ ಕಲಾವಿದರು ಹೀಗೆ ಸಿದ್ಧ ಮಾಡಿದ್ದಿರಬೇಕು ಅಂತ ಅನ್ನಿಸ್ತದೆ. ಈಗ ದೇವರ ವಿರಾಟ್ ಸ್ವರೂಪದ ಕುರಿತಾಗಿ ಹೇಳುವಾಗಲೂ ಸಹಸ್ರಾಕ್ಷ, ಸಹಸ್ರಪಾತಿ, ಹೀಗೆ ಅವನ ಕುರಿತಾಗಿ ನಾವು ಧ್ಯಾನಿಸ್ತೇವೆ. ದೇವೇಂದ್ರನ ವಿಶಾಲವಾದ ವ್ಯಾಪ್ತಿಯನ್ನು ಪರಿಗಣಿಸಿಯೂ ಅವ ಸಹಸ್ರಾಕ್ಷ ಆಗಬಹುದು, ಅಥವಾ ಅಹಲ್ಯಾಶಾಪದ ಪೌರಾಣಿಕವಾದ ಕಥಾನುಸಾರವಾಗಿಯೂ ದೇವೇಂದ್ರ ಸಹಸ್ರಾಕ್ಷ ಆಗಿ ಗುರುತಿಸಲ್ಪಡ್ತಾನೆ. ಆ ಅರ್ಥದಿಂದಲೂ ಸಹಸ್ರಾಕ್ಷ ಆಗ್ತಾನೆ. ಈ ಕಲ್ಪನೆಯಿಂದ ಇದಕ್ಕಿಂತಹ ಒಂದು ಸ್ವರೂಪವನ್ನು ತಂದಿರಬೇಕು. ಅತಿಶಯ ಅಲ್ಲ. ಒಂದು ಬಹುದೀರ್ಘ ಕಾಲದ ಪರಂಪರೆಯುಳ್ಳಂತಹ ಯಾವುದೇ ಒಂದು ಕಲಾ ವಿಭಾಗದಲ್ಲಿ ಕಲಾವಿದರ ಕಲ್ಪನಾ ಸಾಮರ್ಥ್ಯಕ್ಕನುಗುಣವಾಗಿ, ಅವರ ಬುದ್ಧಿಶಕ್ತಿಗೆ ಅನುಗುಣವಾಗಿ, ವಿಮರ್ಶಕರ ತಿಳುವಳಿಕೆಯನ್ನು ಹೊಂದಿ ಇಂತಹ ಬೆಳವಣಿಗೆಗಳಾಗುವುದು ಸಹಜ. ಒಂದು ನಟ್ಟ ಸಸಿಯಾಗಿ ಇರುವುದಿಲ್ಲ, ಅದು ಬೆಳೆದು ವಿಸ್ತಾರವಾಗಿ ಅಲ್ಲಿ ಇಲ್ಲಿ ಎಲ್ಲ ಶಾಖೆಗಳನ್ನು ವಿಸ್ತರಿಸ್ತದೆ. ಹಾಗೆ ಕಲೆಯು ವಿಸ್ತರಿಸ್ತದೆ. ಯಾವುದು ಒಳಿತು ಯಾವುದು ಕೆಡುಕು ಅನ್ನುವುದನ್ನು ವಿಮರ್ಶಿಸಿ ಮಾಡಿದಾಗ ಕಲೆಯ ಜೀವಂತಿಗೆ ಉಳಿಯುತ್ತದೆ. ಇಂತಹದ್ದು ಕಲೆಯಲ್ಲಿ ಎಷ್ಟೋ ಬದಲಾವಣೆಗಳಾಗಿವೆ. ಯಾವುದು ಸಹ್ಯ ಯಾವುದು ಅಸಹ್ಯ ಅದನ್ನು ಪ್ರೇಕ್ಷಕರು ತೀರ್ಮಾನಿಸಬೇಕು, ವಿದ್ವಾಂಸರು ತೀರ್ಮಾನಿಸಬೇಕು. ಇದು ಒಂದು ಸ್ವೀಕರಿಸಬಹುದಾದ ಬದಲಾವಣೆ ಅಂತ ಅನ್ನಿಸಿದ್ದರಿಂದ ಇದು ಸ್ವಾಗತಾರ್ಹವಾದಂತಹ ಒಂದು ಬೆಳವಣಿಗೆಯ ಬದಲಾವಣೆ ಅಂತ ನನಗನ್ನಿಸ್ತದೆ. ಇನ್ನು ನಿಮ್ಮ ಅಭಿಪ್ರಾಯಕ್ಕೆ ಬಿಟ್ಟದ್ದು. ಇವರು ಕಟೀಲು ಮೇಳದ ಒಬ್ಬರು ಹಿರಿಯ ವೇಷಧಾರಿ ಸರ್ ರಮೇಶ ಭಟ್ ಅಂತ. ತುಂಬ ವರ್ಷ ಸ್ತ್ರೀವೇಷ ಮಾಡ್ತಾ ಇದ್ದವರು, ಕಿರೀಟದ ವೇಷವನ್ನು ಮಾಡ್ತಾ ಇದ್ದವರು. ಹೇಗೆ ಅವರು ಮಾಡಿದ್ದಾರೆ, ನಿರ್ವಹಿಸಿದ್ದಾರೆ ಅನ್ನುವುದನ್ನು ನೀವೆಲ್ಲ ಕಾಣ್ತಾ ಇದ್ದೀರಿ. ಸಭಾವಂದನೆ ಅಂದರೆ ಕೇವಲ ಮೊದಲಿಗೆ ಮಾಡಿದ 3 ನಮಸ್ಕಾರ ಮಾತ್ರ ಅಂತ ಅರ್ಥ ಅಲ್ಲ, ಒಂದೊಂದು ಹೆಜ್ಜೆಯೂ ವಂದನೆ ಅನ್ನುವ ಅರ್ಥ. ಆದ್ದರಿಂದ ಅಷ್ಟ ದಿಕ್ಕುಗಳಿಗೂ ಅಲ್ಲಿ ನಮಸ್ಕಾರ ಸಲ್ಲಿಸಿದ ಹಾಗಾಗುತ್ತದೆ. ಹೀಗೊಂದು ಶುಭಾರಂಭವನ್ನು ಧಾರ್ಮಿಕವಾದ ಬೋಧೆಯುಳ್ಳಂಥ ಯಕ್ಷಗಾನ ಪ್ರದರ್ಶನದಲ್ಲಿ ಮಾಡಬೇಕು ಅನ್ನೋ ಔಚಿತ್ಯದಿಂದ ಮೊದಲಿನವರು ಮಾಡಿಟ್ಟಿದ್ದಾರೆ. ಅವರ ಆ ತಿಳುವಳಿಕೆಗೆ ನಾವು ತಲೆಬಾಗು.